ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan and satsang. A state-of-the-art gym, serene wellness spaces, a refreshing swimming pool, comfortable accommodations and a sprawling 30-acre green farm provides everything you need for your healing. Come, heal and rediscover yourself. Arujiva, where ancient wisdom meets modern wellness. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಹಾಗೂ ಇಂಡಿಯನ್ ರಾಯಲ್ ಅಕಾಡೆಮಿ ಆಫ್ ಆರ್ಟ್ ಅಂಡ್ ಕಲ್ಚರ್ ಸಂಯುಕ್ತವಾಗಿ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ವಿಶ್ವ ಕಲಾ ದಿನ 2026ರ ಅಂಗವಾಗಿ ಒಂದು ದಿನದ ಚಿತ್ರಕಲಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಇಂಡಿಯನ್ ರಾಯಲ್ ಅಕಾಡೆಮಿ ಆಫ್ ಆರ್ಟ್ ಅಂಡ್ ಕಲ್ಚರ್ ಸಂಯುಕ್ತವಾಗಿ ವಿಶ್ವ ಕಲಾ ದಿನ 2026ರ ಅಂಗವಾಗಿ ಒಂದು ದಿನದ ಚಿತ್ರಕಲೆ ಶಿಬಿರವನ್ನು ದಿನಾಂಕ 15 ಏಪ್ರಿಲ್ 2026ರಂದು ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದ ಕಲಾಸೌಧದಲ್ಲಿ ಆಯೋಜಿಸಲಾಗಿತ್ತು. ಇದರ ಉದ್ಘಾಟಕರಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಭವಾನಿ ಸಿಂಗ್ ಎಂ ಠಾಕೂರ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಆಧ್ಯಾತ್ಮಿಕ ಕಲಾವಿದರಾದ KS ನಾಗುರೆ ಹಾಗೂ ಐ ಕಾಂಪ್ಯಾಕ್ಟ್ ಇಂಟೀರಿಯರ್ಸ್ ನ ಪ್ರೊಪರೈಟರ್ ಇಮ್ರಾನ್ ಖಾಲಿಕ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿ ಅಧ್ಯಕ್ಷರಾದ ವಿಜಯ್ ಕುಮಾರ್ ಪಾಟೀಲ್ ತೇಗಲತಿಪ್ಪಿ ವಹಿಸಿದ್ದರು. ರಾಯಲ್ ಅಕಾಡೆಮಿಯ ಅಧ್ಯಕ್ಷರಾದ ಡಾಕ್ಟರ್ ರೆಹಮಾನ್ ಪಟೇಲ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಈ ಶಿಬಿರದಲ್ಲಿ ಡಾಕ್ಟರ್ ರೆಹಮಾನ್ ಪಟೇಲ್, KS ನಾಗುರೆ, ಭಾಗ್ಯಶ್ರೀ ವಿ ಕುಲಕರ್ಣಿ, ಡಾಕ್ಟರ್ ಸುಬ್ಬಯ್ಯ ಎಂ ನೀಲಾ, ರಾಮಗಿರಿ ಪಿ ಪೊಲೀಸ್ ಪಾಟೀಲ್, ವಿಜಯ್ ಬಿರಾದಾರ್, ಡಾಕ್ಟರ್ ಶಾಹಿದ್ ಪಾಷಾ, ಲಕ್ಷ್ಮೀ ಆರ್ ಹಿರೇಮಠ್, ಸಂಜಯ್ ಕೆ ಕಣಿಹಾಳ್, ರಾಜಶೇಖರ್ ವಿ ಚಿಂಚೋಳಿ ಸೇರಿದಂತೆ ಇತರೆ ಕಲಾವಿದರು ಪಾಲ್ಗೊಂಡಿದ್ದರು. ವರ್ಲ್ಡ್ ಆರ್ಟ್ ಡೇ ಅಂತ 2012ನಲ್ಲಿ ಯುನೆಸ್ಕೋ ಅವರು ಡಿಸೈಡ್ ಮಾಡಿ ಇಡೀ ಜಗತ್ತಿನಲ್ಲಿ ಒಂದು ಸೆಲೆಬ್ರೇಷನ್ ಆಗಬೇಕು ಕಲಾವಿದರ ಬಗ್ಗೆ ಅಂತ ಅವರು ಘೋಷಿಸಿದರು. 2012ನಲ್ಲಿ ಪ್ರಥಮ ಬಾರಿಗೆ ಈ ನಗರದಲ್ಲಿ ಫಸ್ಟ್ ಟೈಮ್ ನಾವೇ ಆ ಕಾರ್ಯಕ್ರಮ ವಿಡಿಯನ್ ಕ್ರಿಯೇಟಿವ್ ಸ್ಟುಡಿಯೋ ಮತ್ತು ಇಂಡಿಯನ್ ರಾಯಲ್ ಅಕಾಡೆಮಿ ಆಫ್ ಆರ್ಟ್ ಅಂಡ್ ಕಲ್ಚರ್ ಸಹಯೋಗದಿಂದ ಒಂದಿಗೆ ನಾವು ಒಂದು ಶಿಬಿರ ಮತ್ತು ಚಿತ್ರಕಲಾ ಪ್ರದರ್ಶನ ಮಾಡಿದ್ದೀವಿ ಆವಾಗ. ಹಾಗಾಗಿ ಸತತವಾಗಿ ಈ ಕಾರ್ಯಕ್ರಮಗಳು ಇಡೀ ಜಗತ್ತಿನಲ್ಲಿ ನಡೀತಾ ಇರ್ತಾವೆ. ಹಾಗಾಗಿ ಅದು ಸೆಮಿನಾರ್ಗಳಿದೆ ಮತ್ತು ಚಿತ್ರ ಶಿಬಿರಗಳಲ್ಲಿ ಇರಲಿ, ಕಾರ್ಯಾಗಾರಗಳಲ್ಲಿ ಇಂಥವೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಇರ್ತಾವೆ. ಹಾಗಾಗಿ ಈ ಒಂದು ಶಿಬಿರ ನಾವು ಇಲ್ಲಿ ಆಯೋಜಿಸಿದ್ದೀವಿ. ಈ ಕಾರ್ಯಕ್ರಮದ ನಂತರ ಎಲ್ಲ ಕಲಾವಿದರು ಚಿತ್ರ ಬಿಡಿಸ್ತಾರೆ, ಸಾಹಿತ್ಯದಲ್ಲಿ ಎಲ್ಲೇ ಇರ್ತಾರೆ ಅವರು. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ಅತಿಥಿಗಳನ್ನು ಮತ್ತು ಚಿತ್ರಕಲೆಯನ್ನು ಸ್ವಾಗತಿಸಿದ್ದಾರೆ. ಮಾಡಿದಾಗ ವಿಶ್ವ ಕಲಾ ದಿನಾಚರಣೆ ಇದೆ, ನಾವು ಬರಬೇಕು ಅಂತ ಹೇಳಿದಾಗ ನಮ್ಮ ಸಂತೋಷ ಇದೆ. ಯಾಕಂದ್ರೆ ಎಲ್ಲರೂ ತಮ್ಮ ದಿನಾಚರಣೆ ಹೇಳ್ತಾರೆ, ಹಬ್ಬದ ದಿನಾಚರಣೆ, ಹಬ್ಬದ ದಿನಾಚರಣೆ ತಮ್ಮ ಸ್ವಂತ ಬರ್ತದೆ. ಆದ್ರೆ ಕಲಾವಿದರಿಗೆ ಒಂದು ಅಂತ ಈಗಾಗಲೇ ರೆಹಮಾನ್ ಪಟೇಲ್ ಅವರು ಯುನೆಸ್ಕೋ ಅವರು 2012ರಲ್ಲಿ ವಿಶ್ವ ಕಲಾ ದಿನ ಆಚರಣೆ ಮಾಡಬೇಕು ಅಂತ ಹೇಳಿದಾಗ ಯುನೆಸ್ಕೋ ಅವರು ಇಂಟರ್ನ್ಯಾಷನಲ್ ಆರ್ಟ್ ಅಸೋಸಿಯೇಷನ್ ಅವರು ಪ್ರಾರಂಭ ಮಾಡೋದು ಸಂತೋಷದ ವಿಷಯ. ಯಾಕಂದ್ರೆ ಕಲೆ ಎಲ್ರಿಗೂ ಬರಲ್ಲ, ಅದು ಸರಸ್ವತಿ ಹೋದಾಗ ಮಾತ್ರ ಕಲೆ ಬರೋಕ್ಕೆ ಸಾಧ್ಯ ಅದ. ಯಾಕಂದ್ರೆ ಬರೀ ಕಲೆ ಅಂದ್ರೆ ಬರೀ ಆರ್ಟಿಸ್ಟ್ ಅಲ್ಲ, ಆರ್ಟು, ಡ್ರಾಯಿಂಗು, ಪೇಂಟಿಂಗು, ಸಂಗೀತ ಎಲ್ಲ ಕ್ಷೇತ್ರದ ಕಲಾವಿದರು ಈ ಕಲೆಯಲ್ಲಿ ಭಾಗವಹಿಸ್ತಾರಂತ ನಮಗಂದ್ರು. ಒಂದು ಚಿತ್ರಕಲೆ, ಫೋಟೋಗ್ರಾಫರ್ಸ್, ಸೊ ಅವರಿಗೊಂದು ದಿನ ಆಚರಣೆ ಮಾಡಿ ಭಾಳ ಸಂತೋಷದ ವಿಷಯ. ಸೊ ಈಗ ಕಲೆ ಅಂದ್ರೆ ಭಾಳ ಚಂದ, ಅದ್ರ ಮಹತ್ವನೇ ಗೊತ್ತಿಲ್ಲ. ಬಹಳಷ್ಟು ಕಲಾವಿದರು ಆಗ್ಬೇಕಂತದ, ಅದನ್ನು ಬರಲ್ರಿ, ಬಾಡಿ ಗಿಫ್ಟ್ ಇರ್ಬೇಕಾಗ್ತದ. ಉದಾಹರಣೆಗೆ ನಮ್ಮ ಕಲಾವಿದರು, ನಮ್ಮ ಭಾಗದ ಕಲಾವಿದರು SM ಪಂಡಿತ್, JS ಖಂಡೇರ ಅವರಾಗ ಈ ಥರದ್ದು ಅದು ಅಂತಾರಾಷ್ಟ್ರ ಮಕ್ಕಳು ಹೋದ. ಈ ನಮ್ಮಲ್ಲಿ ಕಲಬುರಗಿ ಫೋಟೋಗ್ರಾಫರ್ ಅಂತ ನಮ್ಮ ಅಯಾಜುದ್ದೀನ್ ಅದ, ನೀಲಾ ಸರ್ ಅದ, ರೆಹಮಾನ್ ಪಟೇಲ್ ಅವರು ರಾಯಲ್ ಅಕಾಡೆಮಿ ಮಾಡಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಲೆಲ್ಲ ಫೋಟೋಗ್ರಫಿ ಎಕ್ಸಿಬಿಷನ್ ಮಾಡಿದ್ರು, ಆರ್ಟ್ ಡ್ರಾಯಿಂಗ್ ಆ್ಯಂಡ್ ಪೇಂಟಿಂಗ್ ಮಾಡಿದ್ರು, ನಮ್ಮ ಸಮ್ಮೇಳನದಾಗ ಸುಮಾರು ಒಳ್ಳೆ ಕೆಲಸ ಮಾಡೋದು. ಸೊ ಈ ರೀತಿಯಿಂದ ಮಾಡೋದ್ರಿಂದ ಏನಾಗ್ತದೆ ರೀ, ನಮ್ಮ ಕಲೆಯನ್ನ ಬೆಳೆಸಲಿಕ್ಕೆ, ಉಳಿಸ್ಲಿಕ್ಕೆ. ಈಗ ಅಡಿಗೆ ಅಂದಾಗ ವಿಜಯ್ ಕುಮಾರ್ ತೇಲ್ಗೆ ಕಲಾ ಸೌದೆ ಮಾಡಬೇಕು.
ಕಲಾ ಸೌದೆ ಮಾಡೋದ್ರಿಂದ ಏನಾಗ್ತದ ಎಲ್ಲ ಥರದ ಕಲಾವಿದರನ್ನ ಗುರುತಿಸಿ ನೋಡಿ ಇವತ್ತು 10 ಜನ ಪೇಂಟಿಂಗ್ ಮತ್ತು ಕಲಾ ಒಂದು ಪ್ರದರ್ಶನ ಮಾಡ್ಲಿಕ್ಕೆ ಅದೊಂದು ವರ್ಕ್ಶಾಪ್ ಇಟ್ಟಿರೋದು. ಸೊ ಈ ರೀತಿಯಿಂದ ಮಾಡೋದ್ರಿಂದ ಹೆಚ್ಚು ಬೆಳೀಲಿಕ್ಕೆ ಸಾಧ್ಯನೇ ಅದ. ಆಮೇಲೆ ಇವತ್ತು ಲಾಸ್ಟ್ ಟೈಮ್ ಈ ಸಂಗೀತ ಥೆರಪಿ ಏನದಲ್ಲ, ಸಂಗೀತ ಥೆರಪಿ ಡಾಕ್ಟ್ರೇ ಹೆಲ್ತ್ ಅವರೇ ಹೇಳಿದ್ರು, ಆ ಸಂಗೀತ ಥೆರಪಿ ಕೆಲವೊಂದು ರೋಗ ರುಜಿನಗಳು ಹೋಗ್ತಾವ ಅಂತ ಪೇಷಂಟ್. ಸೊ ಅದಕ್ಕೆ ನಿಜವಾದ ಖರೇನು ಅದ ರೀ. ಯಾಕಂದ್ರೆ ಮನುಷ್ಯ ಯಾವಾಗ ಟೆನ್ಷನ್ ಇದ್ದಾಗ ಬೇಜಾರಿದ್ದಾಗ ಒಂದು ಸಂಗೀತ ಕೇಳಿ, ಇಂಪಾದ ಸಂಗೀತ, ಮ್ಯೂಸಿಕ್. ಯಾಕಂದ್ರೆ ಸಂಗೀತಗಾರರು ರೀಸೆಂಟ್ಲಿ ಕ್ಷಮೆ ಕೇಳ್ತೀನಿ, ರೀಸೆಂಟ್ಲಿ ನಮ್ಮ ಭಾರತದ ಕೆಲವು ಆಶಯ ಭೋಸ್ಲೆ ಅವರು ತೀರ್ಕೊಂಡ್ರು. ಒಂದು ನ್ಯಾಷನಲ್ ಆಶಾ ಭೋಸ್ಲೆ ಆಗಲಿ, ಈ ನಮ್ಮ ಸುಮಾರ್ ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ. ಸೊ ಇವರೆಲ್ಲ ಅವರೆಲ್ಲ ಹಾಡುಗಳು ಕೇಳಿದ್ರೆ ಒಂಥರ ಯೇಸುದಾಸ್ ಅಂತಲೂ ಅವರು ಭಕ್ತಿಗೀತೆಗಳು ಕೇಳಿದ್ರೆ ನಾವು ಎಲ್ಲೋ ಯಾವುದೋ ಲೋಕಕ್ಕೆ ಕರ್ಕೊಂಡು ಹೋಗ್ತಿದ್ರು. ಸೊ ಮನುಷ್ಯಕ್ಕೆ ಶಾಂತಿ ಕೊಡುವಂಥ ಕಲೆ. ಆಮೇಲೆ ನಿನ್ನೆ ತಾನೇ ಮೊನ್ನೆ ನಾವು ಬೀದರ್ಲಿಂದ ಬರ್ತಾರಂತ ಜನಸಂಗಿ ಹೋಗಿದ್ದೆವು. ಭಾಳ ಹೇಳ್ತಿದ್ರು ಅದು ಚಿತ್ರಕಲ್ಯಾಣ ನೋಡೋಣ ಅಂತೇಳಿ. ಯಾಕೆ ಹೋಗ್ಬಾರ್ದು ಅಂತ ನಾವು ಬರ್ತಾ ಹೋಗಿದ್ದೆವು, ನಾನು ಜೋಶಿ. ಅಲ್ಲಿ ಭವ್ಯವಾದಂಥ ಚಿತ್ರಕಲೆ ಅಂದ್ರೆ ಆರ್ಟಿಸ್ಟ್ ಅಂದ್ರೆ ಆಗಿನ ಕಾಲಕ್ಕೆ ಎಲ್ಲಿ ತಂದಾರೋ ಏನೋ ಸಣ್ಣ ಮೂರ್ತಿದಾಗೆ ಎಲ್ಲ ಬರುವಂಥ ಡಿಸೈನ್ ಯಾವಾಗಲೂ ನಮ್ಗೆ ಮನಸ್ಸಲ್ಲಿ ಯಾವಾಗಲಿದ್ದಾರೆ. ಸ್ಟಡಿ ಮಾಡ್ತಾ ಲೈಫ್ ಹಿಸ್ಟ್ರಿ ನೋಡಿದೆ, ಭಾಳಷ್ಟು ಕೆಲಸ ಮಾಡಿದ್ರು. ನಾನು 67 ವರ್ಷವರೆಗೂ ಅಡಿವರೆಗೂ ಅವ್ರ ಜೀವನ ಇಷ್ಟು ಕಷ್ಟದಲ್ಲಿತ್ತು. ಆದರೂ ಅವರು ಪೇಂಟಿಂಗ್ನ ಬಿಡ್ತಾ ಇದ್ರು. ಭಾಳ ಬಡವ ಪರಿಸ್ಥಿತಿಯಲ್ಲಿ ಅವರು ಬಂದರು, ಆದರೂ ಅವರು ಕಲಿಯೋದು ಎಂದೂ ಬೆಳೆದರು. ನಮ್ಮಲ್ಲಿ ಎಷ್ಟೋ ಕಲಾವಿದರು ಇದ್ದಾರೆ, ಭಾಳಷ್ಟು ಕಲಾವಿದರು ಇದ್ದಾರೆ. ಸ್ವಲ್ಪ ಪ್ರಾಕ್ಟೀಸ್ ಡಿಸ್ಕಂಟಿನ್ಯೂ ಆಗಿರ್ತದೆ ಏನಾಗ್ತದೆ, ನಮಗೆ ಮುಂದೆ ತರೋಕ್ಕಾಗಲ್ಲ. ನಾನು ಅಷ್ಟು ದೊಡ್ಡ ಕಲಾವಿದರೆಲ್ಲ ಇರುವಲ್ಲ, ನಾವು ಸಮುದ್ರದ ಒಂದು ಹನಿ ನೀರಿಂದ ಇದ್ದೀವಿ. ಅಂಥ ಕಲಾವಿದರು ನಮ್ಮ ವಿಶ್ವದಲ್ಲಿ ಆಗಲಿಲ್ಲ. ಅದರಲ್ಲಿ ಲಿಯನಾರ್ಡೋ, ಪಿಕಾಸೋ, ನಮ್ಮ ಇಂಡಿಯಾದ ಟೈಮ್ ಆಯ್ತಾ, ಹುಸೇನ್ ಸಾಹೇಬ್, ಇವರೆಲ್ಲ ನಮ್ಮ ಜೀವನೇ ಅದಕ್ಕಾಗಿ ಮುಡುಪಾಗಿಟ್ಟಿದ್ದಾರೆ. ಎಲ್ಲೋ ಅವರು ನಮ್ಮ ಹುಸೇನ್ ಅವರು ಹಿಂಗೆ ಯಾಕೆ ನಾವು ಎಷ್ಟೊತ್ತಲ್ಲಿ ಹೋಗಿದ್ದೀವಿ. ಹುಸೇನು, ತಯಬ್ ಮೆಹ್ತಾ ಮತ್ತು ಮಂಜಿತ್ ಬಾವ ಇವ್ರು ಎಲ್ಲರೂ ಹಣ ಇಲ್ಲಗೋಸ್ಕರ ಅವರು ಸೈಕಲ್ ಮೇಲೆ ಜೈಪುರ್ಗೆ ಹೋಗ್ತಾ ಇದ್ರು ಮಿನೇಚರ್ ಪೇಂಟಿಂಗ್ ನೋಡೋಕ್ಕೆ. ಇವರೆಲ್ಲ ಮಿನೇಚರ್ ಸ್ಟಡಿ ಮಾಡಿದ್ರೆ ಆಮೇಲೆ ಮಾಡರ್ನ್ ತಮ್ಮದೇ ಆದ ಸ್ಟೈಲ್ ಕಂಡುಹಿಡಿದ್ರು. ಹಾಗೆ ನಿಮ್ಮಲ್ಲಿ ಎಲ್ಲರೂ ಒಂದೊಂದು ಸ್ಟೈಲ್ ಕಂಡುಹಿಡ್ತಿದ್ದಂಗೆ ಅದೇ ಭಾಳ ಖುಷಿ ಆಗ್ತದೆ. ಅದರಲ್ಲಿ ಮಿಸ್ಟರ್ ರಾಮಗಿರಿ ಆಗಲಿ, ಶ್ರೀ ನೀಲಾ ಸರ್ ಆಗಲಿ, ಜಯಕುಮಾರ್ ಆಗಲಿ, ಎಲ್ಲರೂ ಹೆಸರು ಕೊಡೋಕ್ಕಾಗಲ್ಲ. ಬಟ್ ಎಲ್ಲರೂ ಒಂದೊಂದು ತಮ್ಮದೇ ಆದ ಸ್ಟೈಲ್ ತೊಗೊಂಡು ಮುಂದೆ ಹೊಂಟಿರಿ. ಅದೇ ನನಗೆ ಭಾಳ ಖುಷಿ ಆಗ್ತದೆ. ಇಲ್ಲಿವರೆಗೆ ವರ್ಕ್ 65, 70 ವರ್ಷ ಆದರೂ ಕೆಲಸ ಮಾಡ್ತಾ ಇದ್ದಿರಲ್ಲ, ಅದು ನನಗೆ ಹುಡುಕ್ ಕೊಡ್ತಾ ಇದೆ. ಆ್ಯಕ್ಚುಲ್ ಸರ್ ಸ್ಕೂಲ್ ಟೈಮ್ಸ್ ಆ್ಯಂಡ್ ನನ್ನ ಕ್ಲಾಸ್ಮೇಟ್ ಆರ್ಟ್ ಅಂದರೆ ಇದರಿಂದ ನಾವು ಇವರೇ ನಾವು 7th 8th ಕ್ಲಾಸಿಂದ ಏನಾರ ಅವ್ರು ಹೋಮ್ವರ್ಕ್ ಕೊಟ್ಟಿದ್ದನ್ನ ರೈಮಾನಿಗೆ ಕೊಡ್ತಾ ಇದ್ದೆ. ನನಗೆ ಆಗಲ್ಲಪ್ಪ ಇದು ಮಾಡೋದು ಅದು ಸ್ಕೆಚ್ ಡ್ರಾಯಿಂಗ್ ಏನಾರ. ಸೊ ಅವಾಗಲಿಂದ ಇಲ್ಲಿವರೆಗೂ ನಮ್ಮದು ರೈಮಾನ್ ಏನಾರ ಆರ್ಟ್ ಇರಲಿ ಯಾವುದರಲ್ಲಿ ನಾವು ಅವ್ರ ಜೊತೆ ನಮಗೆ ಮಾಡೋಕ್ಕಾಗಲ್ಲ. ಯಾವುದಕ್ಕೂ ಮಾಡ್ತಾ ಇದ್ದವು, ಇದನ್ನು ಡ್ರಾಯಿಂಗ್ ಮಾಡಬೇಕು, ಅದು ಮಾಡಬೇಕು ಅಂದರೆ ಆಗಲ್ಲ. ಬಟ್ ಮನಸ್ಸಲ್ಲಿ ಒಂದು ಇದು ಇದೆಯಲ್ಲ, ಭಾವನೆ ಇದೆಯಾ, ಆ ಆರ್ಟಿಗೆ ಏನು ಸಪೋರ್ಟ್ ಮಾಡೋದು ಸಪೋರ್ಟ್ ಮಾಡೋದು. ಇದಕ್ಕಿಂತ ಜಾಸ್ತಿ ಹೇಳೋಕ್ಕಾಗಲ್ಲ. ನಮ್ಮ ಎಲ್ಲ ಚೈಲ್ಡ್ಹುಡ್ ರಿಮೈಂಡಿಂಗ್ ಆಗ್ತಾ ಇದೆ ಸ್ಕೂಲ್, ಕಾಲೇಜ್ ಯಾವಾಗ. ಥ್ಯಾಂಕ್ಸ್ ಎಲ್ಲರಿಗೆ. ಬಹಳ ಖುಷಿ ಪಡ್ತಕ್ಕಂಥ ಸಂಗತಿ. ಕಾರಣ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಇಲ್ಲಿಂದ ಮೇಲೆ ನಡೀತಾ ಇದ್ರೆ ನಾವೆಲ್ಲ ಕಲಾವಿದರನ್ನ ಮತ್ತೆ ಭೇಟಿಯಾಗತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಅನೇಕ ಕಲಾವಿದರಲ್ಲಿ ಅನೇಕ ರೀತಿಯ ಅನುಭವ ಇರ್ತದೆ. ಅವರ ಅನುಭವಗಳನ್ನ ಈ ಸಮಾಜಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ಆಗ್ಬೇಕಾಗಿರ್ತಕ್ಕಂಥದ್ದು ಕೂಡ ಬಹಳ ಅವಶ್ಯಕತೆ ಇದೆ. ಯಾಕಂತಂದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥ ತಮ್ಮ ಪ್ರತಿಭೆ ಮೂಲಕನೇ ಈ ಸಮಾಜದೊಳಗೆ ಒಂದು ವಿಶೇಷವಾದ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಿದ್ದಾರೆ. ಆ ವ್ಯಕ್ತಿತ್ವವನ್ನ ಹೊಸ ಪೀಳಿಗೆಗೆ ಮುಟ್ಟಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯದಲ್ಲಿ ನಾವು ಭಾವಿಸಿಕೊಂಡಿದ್ದೀವಿ. ಇವತ್ತು ಹಿರಿಯರಾಗಿರ್ತಕ್ಕಂಥ ನಾಗೂರ್ ಸರ್ ಅವರಿದ್ದಾರೆ, ನಮ್ಮ ಭವನ್ ಸಿಂಗ್ ಠಾಕೂರ್ ಅವರಿದ್ದಾರೆ. ಇವರೆಲ್ಲರೂ ಬಹುಶಃ 80-90 ದಶಕದೊಳಗೆ ಈ ಕಲಾ ಪ್ರಪಂಚಕ್ಕೆ ಬಹಳ ವಿಶೇಷವಾದ ಕೊಡುಗೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಮತ್ತು ಮುಂಭಾಗದಲ್ಲೂ ಕೂಡ ಅನೇಕ ಕಲಾ ಪ್ರಪಂಚವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಇಂಥ ಅನೇಕ ಕಾರ್ಯಗಳಿಗೆ ಇರುವ ಈ ಸಂದರ್ಭದೊಳಗೆ ಇಂಥ ದಿನಾಚರಣೆಗಳನ್ನ ನೆನಪು ಮಾಡಿಕೊಂಡು ಅವರ ಅನುಭವದ ಬುದ್ಧಿಯನ್ನ ಹೊಸ ಪೀಳಿಗೆಗೆ ಮುಟ್ಟಿಸ್ತಕ್ಕಂಥ, ಗುಣಪಡಿಸ್ತಕ್ಕಂಥ ಕೆಲಸ ಈ ರೀತಿಯಾಗಿ ನಡೀಲಿ ಅಂತಕ್ಕಂಥ ಮಾತುಕತೆ ಸಂದರ್ಭದಲ್ಲಿ ಹೇಳಿ ಈ ಒಂದು ಕೆಲವೊಂದನ್ನು ನಾವು ಹೇಳಬೇಕಾಗ್ತದೆ. ಒಂದನಾಟಕ ಮಾಡೋಕ್ಕಿಂತ ಮುಂಚೆ ವರ್ಲ್ಡ್ ಆರ್ಟ್ ಡೇ
ಬೇರೆ ಬೇರೆ ದಿನಗಳು ಮಾಡ್ತಾ ಇರ್ತಾರೆ. ವರ್ಲ್ಡ್ ಆರ್ಟ್ ಡೇ ಮಾಡೋದು ಇದು ಒಂದು ದೊಡ್ಡ ಕಲಾವಿದರಿಗೆ ಒಂದು ಹಬ್ಬದಂತೆ. ಈ ಒಂದು ಹಬ್ಬ ಏನದ ನಾವು ವರ್ಷ ಆಚರಣೆ ನಾವು ಮಾಡ್ಕೊತಾ ಇರಬೇಕು. ಅಂದರೆ ಏನಾಗ್ತದೆ, ಕಮ್ಯುನಿಕೇಷನ್ ಕಡಿಮೆ ಇರೋದ್ರಿಂದ ಕಲಾವಿದರು ಕಡಿಮೆ ಕೊಡ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಒಬ್ಬರಿಗೊಬ್ಬರು ಹೇಳ್ಕೊಂಡು ಮಾಡಿಕೊಂಡು ವರ್ಲ್ಡ್ ಆರ್ಟ್ ಡೇ ಹೆಚ್ಚಿಗೆ ಏನದಲ್ಲ ಮುಂದಿನ ವರ್ಷ ಹೆಚ್ಚಿಗೆ ಆಗ್ತಾ ಇರಬೇಕು. ಕಲಾವಿದರು ಕೂಡಬೇಕು, ಇಲ್ಲಿ ಹೆಣ್ಮಕ್ಳು ಕೂಡಬೇಕು, ಗಂಡಸು ಮಕ್ಕಳು ಕೂಡಬೇಕು ಅಂತೆಲ್ಲ ಎಲ್ಲರೂ ಕಲಾವಿದರು, ಅಂದರೆ ಸೀನಿಯರ್ ಹಿಡ್ಕೊಂಡು ಜೂನಿಯರ್ ಕಲಾವಿದರು ಎಲ್ಲ ಕಲಾವಿದರು ಕೂಡಿದಾಗ ಇಲ್ಲಿ ಏನಾಗಿರ್ತದೆ, ಒಂದು ಒಳ್ಳೆಯ ಕಲಾಕೃತಿಗಳ ರಚನೆ ಆಗ್ತದೆ. ಕಲಾಕೃತಿಗಳ ಬಗ್ಗೆ ಆಗಬೇಕು. ಈಗ ಲಿನಾರ್ಡೋ ಡಾ ವಿನ್ಸಿ ಬಗ್ಗೆ ನಾವು ಇವತ್ತು ಮಾಡ್ತೇವೆ. ಫಾರಿನ್ ದೇಶ ಸಂಬಂಧಪಟ್ಟಂತೆ ಲಿನಾರ್ಡೋ ಡಾ ವಿನ್ಸಿ ಒಳ್ಳೆಯ ಸಾಹಿತ್ಯಗಾರರು, ಒಳ್ಳೆಯ ಸಂಶೋಧನೆಕಾರರು, ಓದೋ ತಜ್ಞರು, ಇಂಥ ಒಂದು ಕಲೆ ಹೀಗಾಗಿ ನಮ್ಮ ಭಾರತ ದೇಶದಾಗ ಒಂದು ಏನದ ಒಳ್ಳೆ ಇಂಥ ಒಂದು ದೊಡ್ಡ ದೊಡ್ಡ ಕಲಾವಿದರಲ್ಲೂ ಒಂದು ಏನದ ವಿಚಾರಗಳು ಆಗಬೇಕಂತ ಹೇಳಿ ತಮ್ಮೆಲ್ಲರಿಗೂ ಈ ಎಲ್ಲ ಕಾರ್ಯಕ್ರಮಕ್ಕೆ ಬಂದು ಆಗಮಿಸಿಕೊಂಡು ಶೋಭೆಯನ್ನು ತಂದುಕೊಟ್ಟಿದಂತ ಮುಂದಿನ ಬಜೆಟ್ನಲ್ಲಿ ಪಾಳಾ ಗ್ರಾಮದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ಬೀರಲಿಂಗೇಶ್ವರ ದೇವಾಲಯದ ಲೋಕಾರ್ಪಣೆ ಸಮಾರಂಭದಲ್ಲಿ ಜಯಶ್ರೀ ಮತ್ತಿಮೂಡ್ ಅವರು ಭರವಸೆ ನೀಡಿದ್ದಾರೆ. ದೇವಾಲಯಗಳು ಕೇವಲ ಧಾರ್ಮಿಕ ಕೇಂದ್ರಗಳಾಗದೆ ಸಮಾಜದ ಸೌಹಾರ್ದತೆಯ ಕೇಂದ್ರಗಳಾಗಬೇಕು. ಮುಂದಿನ ಎಂಎಲ್ಎ ಬಜೆಟ್ನಲ್ಲಿ ಪಾಳಾ ಗ್ರಾಮದ ಮೂಲಭೂತ ಸೌಲಭ್ಯಗಳಿಗೆ ವಿಶೇಷ ಒತ್ತು ನೀಡಿ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲು ನಾನು ಸದಾ ಸಿದ್ಧಳಿದ್ದೇನೆ ಎಂದು ಜಯಶ್ರೀ ಮತ್ತಿಮೂಡ್ ಅವರು ಹೇಳಿದ್ದಾರೆ. ಕಲಬುರಗಿ ತಾಲೂಕಿನ ಸುಕ್ಷೇತ್ರ ಪಾಳಾ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಬೀರಲಿಂಗೇಶ್ವರ ದೇವಾಲಯದ ಲೋಕಾರ್ಪಣೆ, ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು. ಇಟ್ಟಿ ಇಷ್ಟ ಅದಕ್ಕ ಕಂಪೌಂಡ್ ಮತ್ತೆ ಏನ್ ಕೆಲಸ ಇಡ್ಲಿಕ್ಕೆ ಆಗ್ತದ ಅದು ಶಾಸಕರು ಇಡ್ತಾರ ಅಂತ ಶಾಸಕರು ಆಲ್ರೆಡಿ ಹೇಳಿದಾರ. ಮತ್ತೆ ಬಹಳ ಊರಾಗ ಕೂಡ ಪಾಳ ಗ್ರಾಮದಲ್ಲಿ ಕೂಡ ಬಹಳಷ್ಟು ಮಾಡ್ತೀವಿ ತಾಯಂದ್ರೆ ಅಂದ್ರೆ ಮಳಿ ಬರ್ಲಿ, ಚಳಿ ಇರ್ಲಿ, ಬಿಸಿಲು ಇರ್ಲಿ, ಗಾಳಿ ಇರ್ಲಿ, ಏನಿದ್ರು ಅಂಜಾಲ ಬೀರಲಿಂಗೇಶ್ವರ ದೇವರ ಆಶೀರ್ವಾದ ಅದ ನಾವ್ ಮಾಡೇ ಮಾಡ್ತೀವ ಅಂತ ಮನೋಭಾವನೆ ನಂಬಲ್ಲಿ ಇರ್ತದ. ಹೌದಲ್ರಿ? ಆ ಒಂದು ಇವತ್ತಿನ ದಿವ್ಸ ತಾವು ಎಲ್ಲರೂ ತೋರ್ಸಿರಿ. ಇವತ್ತ ಆ ಗುಡಿ ನೋಡ್ದಾಗ ಹ್ಯಾಂಗ್ ಕಾಣಿಸ್ತಾ ಇದೆ ಅಂತಂದ್ರೆ ಸಾಕ್ಷಾತ್ ಅಪ್ಪೋರ್ ಹೇಳಿದ್ರು, ಭೂಮಿ ಮುಹೂರ್ತದಲ್ಲಿ ಮೂರ್ತಿ ಪ್ರತಿಷ್ಠಾಪನಾ ಮಾಡಿದ್ರು. ರಾತ್ರಿ 3 ದಿವಸ ಪೂರ್ತಿ ಎಲ್ಲಾ ಕಾರ್ಯಕ್ರಮ. ಯಾಕಂದ್ರ ಗುರುಮೂರ್ತಿ ಅಂದ್ರೆ ದೇವರ ಸ್ವರೂಪ. ಹೌದಲ್ರಿ ತಾಯಂದ್ರೆ? ಗುರುಮೂರ್ತಿ ಅಂದ್ರೆ ದೇವರ ಸ್ವರೂಪ. ದೇವರದ ಸಾಕ್ಷಾತ್ ಒಂದ್ ದೇವರ ಸ್ವರೂಪ ಯಾರಲ್ಲಿ ಇದೆ ಅಂತಂದ್ರೆ ಸಮುದಾಯದ ಏಳಿಗೆಗೆ ಒಂದಿಷ್ಟು ಬಳಸ್ಕೊಳಕ ಒಳ್ಳೇದಾಗ್ತದ ಅನ್ನುವಂತ ಮಾತನ್ನ ಹೇಳಿದ್ರು. ಅದಕ್ಕೆ ಪೂರಕವಾಗಿ MLA ಬಜೆಟ್ ನೊಳಗೆ ಏನ್ ಬರ್ತದೆ, ಶಾಸಕರ ಬಜೆಟ್ ನೊಳಗೆ ಏನ್ ಬರ್ತದೆ ಅದನ್ನೆಲ್ಲ ಕೊಟ್ಟುಕೊಂಡು ಇಲ್ಲೊಂದು ದೊಡ್ಡದಾಗಿರ್ತಕ್ಕಂಥ ಬೃಹತ್ ಕಟ್ಟಡ ಆಗ್ಲಿ ಅದು ಮಾಡ್ಬೇಕಂತ ತಿಳುವನ್ನೋದು ಮುಂಬರುವಂತ ಈಶ್ವರರ ಕರ್ತುಗದ್ದಿಗೆ
ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ರವಿವಾರ ನಡೆದ ಈ ಕಾರ್ಯಕ್ರಮದಲ್ಲಿ ಇಡೀ ಗ್ರಾಮವೇ ಭಕ್ತಿ ಸಾಗರದಲ್ಲಿ ಮಿಂದೆದ್ದಿತ್ತು. ಹಳದಿ ಸೀರೆಯಲ್ಲಿ ಮಿಂಚಿದ ನಾರಿಯರು ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿ ಗ್ರಾಮದ ನೂರಾರು ಯುವತಿಯರು ಹಾಗೂ ಮಹಿಳೆಯರು ಏಕರೂಪದ ಹಳದಿ ಬಣ್ಣದ ಉಡುಪು ಧರಿಸಿ ಕೈಯಲ್ಲಿ ಮಂಗಳಾರತಿ ಹಿಡಿದು ಭವ್ಯ ಮೆರವಣಿಗೆ ನಡೆಸಿದರು. ಸುಮಂಗಲೆಯರ ಆರತಿ, ಯುವಕರ ಜಯಘೋಷ ಮತ್ತು ವಾದ್ಯವೃಂದದ ನಡುವೆ ನಡೆದ ಈ ಮೆರವಣಿಗೆಯು ಗ್ರಾಮದ ಉದ್ದಗಲಕ್ಕೂ ಆಧ್ಯಾತ್ಮಿಕ ಕಳೆಯನ್ನ ಪಸರಿಸಿತು. ಬೆಳಿಗ್ಗೆಯಿಂದಲೇ ಮಂದಿರದಲ್ಲಿ ವಾಸ್ತುಶಾಂತಿ, ಹೋಮ ಹವನಗಳು ಶಾಸ್ತ್ರೋಕ್ತವಾಗಿ ಜರುಗಿದವು. ಶ್ರೀ ಷಟಸ್ಥಲ ಬ್ರಹ್ಮಿ ಗುರುಮೂರ್ತಿ ಶಿವಾಚಾರ್ಯರು ಹಾಗೂ ತಿಂಥಣಿ ಬ್ರಿಡ್ಜಿನ ಕಾಗಿನೆಲೆ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಅಂಗವೀರ ದೇವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕುಡುಕಿಯ ರೇವಣಸಿದ್ದೇಶ್ವರ ಮಠದ ಪೂಜ್ಯ ಶ್ರೀ ಚೆನ್ನಯ್ಯ ಸ್ವಾಮಿಗಳು ಕಳಸಾರೋಹಣ ನೆರವೇರಿಸಿದರು. ಮಾಜಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿದರು. ಜಿಲ್ಲಾ ಕುರುಬ ಸಮಾಜದ ಅಧ್ಯಕ್ಷರಾದ ಗುರುನಾಥ ಪೂಜಾರಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕುರುಬ ಸಮಾಜದ ಹಿರಿಯ ಮುಖಂಡರಾದ ಮಲ್ಲಣ್ಣ ಎಸ್ ಕಲಿಕಾರ್, ಜೆಡಿಎಸ್ ಮುಖಂಡರಾದ ಜಗದೀಶ್ ಪಾಟೀಲ್, ಕಾಂಗ್ರೆಸ್ ಮುಖಂಡರಾದ ರಾಜು ಚಿನ್ನೂರ್ ಬಿ, ಯುವ ಮುಖಂಡರಾದ ನಾರಾಯಣ ಪವಾರ್, ಕುರಿ ಮತ್ತು ಉಣ್ಣೆ ನಿಗಮದ ಅಧ್ಯಕ್ಷರಾದ ದೇವೇಂದ್ರಪ್ಪ ಮರ್ತೂರ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ದಿಲೀಪ್ ಆರ್ ಪಾಟೀಲ್, ಅರವಿಂದ್ ವಿ ಚೌಹಾಣ್ ಮತ್ತು ನಿಂಗಣ್ಣ ಕರದಳ್ಳಿ ಪಾಲ್ಗೊಂಡಿದ್ದರು. ಸ್ಥಳೀಯ ಪ್ರಮುಖರಾದ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಕುಪೇಂದ್ರ ಬರಗಾಲಿ, ಗಣಪತಿ ಜಾಧವ್, ಬಸವರಾಜ್ ಎಂ ತಟ್ಟೆ, ಪರಮೇಶ್ವರ್ ದಂಡಿನ್ಕರ್, ಸಮಾಜ ಸೇವಕರಾದ ಭೀಮಾಶಂಕರ್ ಬರಗಾಲಿ ಹಾಗೂ ಬಸವರಾಜ್ ಸಾಹುಕಾರ್ ಉಪಸ್ಥಿತರಿದ್ದರು. ಖ್ಯಾತ ವಕೀಲರಾದ ಶರಣಬಸಪ್ಪ ಬೀದಿ, ಉದ್ಯಮಿ ಮಲ್ಲಿಕಾರ್ಜುನ್ ಹಾಗರ್ಗಿ, ಬನ್ನಪ್ಪ ಪೂಜಾರಿ ಹಾಗೂ ಸುಭಾಷ್ ಸಾಹುಕಾರ್ ಅಲ್ಲಾಪುರ್ ಅತಿಥಿಗಳಾಗಿ ಆಗಮಿಸಿದ್ದರು. ಹುಸೇನ್ ಸಾಬ್ ಜಮಾದಾರ್, ಅಣ್ಣಪ್ಪ ಪೂಜಾರಿ, ಮಾಳಪ್ಪ ಪೂಜಾರಿ, ಕಪಿಲ್ ಸಂಖ್ಯೆ ಸ್ವಾಮಿ ಹಿರೇಮಠ್, ಜಿಎನ್ ಪಾಟೀಲ್, ಸಂಗಮೇಶ್ ಮಾಲಿ ಪಾಟೀಲ್, ವಿಶ್ವನಾಥ್ ಸಾಹುಕಾರ್ ಅಲ್ಲಾಪುರ್, ಬಸವರಾಜ್ ಮಾಲಿ ಪಾಟೀಲ್, ಬಾಪುಗೌಡ ಮಾಲಿ ಪಾಟೀಲ್, ನಾನಾಗೌಡ ಪೊಲೀಸ್ ಪಾಟೀಲ್, ಸಿದ್ದು ಪೊಲೀಸ್ ಪಾಟೀಲ್, ಮಹೇಶ್ ನಾಟಿಕಾರ್, ಶರಣಪ್ಪ ತಳವಾರ್, ನಾಗಯ್ಯ ಗುತ್ತೇದಾರ್, ಚಂದಯ್ಯ ಗುತ್ತೇದಾರ್ ಮತ್ತು ದತ್ತು ಜಾಧವ್ ಅವರು ಸಹ ಭಾಗಿಯಾಗಿದ್ದರು. ಮಾಜಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುನಿತಾ ಎಸ್ ಪೊಲೀಸ್ ಪಾಟೀಲ್, ಮಾಜಿ ಸದಸ್ಯರಾದ ಪ್ರೇಮಿಲಾ ಬಿ ಸುಬೇದಾರ್, ಮಲ್ಲಮ್ಮ ಎಂ ತಳಕೇರಿ ಮತ್ತು ಸರಿತಾಬಾಯಿ ವಿ ಮಲ್ಲಯ್ಯ ತಾಂಡ ಕಾರ್ಯಕ್ರಮಕ್ಕೆ ಕಳೆ ತುಂಬಿದರು. ಕಲ್ಯಾಣ ಕಹಳೆ ಪತ್ರಿಕೆಯ ಸಂಪಾದಕರಾದ ಶರಣಗೌಡ ಪಾಟೀಲ್ ಪಾಳ, ಸಿಪಿಐ ಜಗದೇವಪ್ಪ ಪಾಳ, ಪಿಐ ವೀರಣ್ಣ ಮಗಿ ಮತ್ತು ಕಿಶನ್ ರಾಠೋಡ್ ಉಪಸ್ಥಿತರಿದ್ದರು. ಧಾರ್ಮಿಕ ವಿಧಿ ವಿಧಾನಗಳ ನಂತರ ಸಾವಿರಾರು ಭಕ್ತಾದಿಗಳಿಗೆ ಮಹಾಪ್ರಸಾದ ವಿತರಣೆ ಮಾಡಲಾಯಿತು. ಗ್ರಾಮದ ಹಿರಿಯರು, ಯುವಕರು ಹಾಗೂ ಬೀರಲಿಂಗೇಶ್ವರ ಭಕ್ತ ಮಂಡಳಿಯವರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದರು ಎಂದು ಮಾಧ್ಯಮ ಕ್ಷೇತ್ರದ ಕಾಶಿಬಾಯಿ ಸಿ ಗುತ್ತೇದಾರ್ ಪಾಳ ಅವರು ವರದಿ ನೀಡಿದ್ದಾರೆ. ಕಲಬುರಗಿ ನಗರದ ಜಿಮ್ಸ್ ಜಿಲ್ಲಾ ಆಸ್ಪತ್ರೆ ಕಲಬುರಗಿಯಲ್ಲಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಮಹಾಮಾನವತಾವಾದಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜಯಂತ್ಯೋತ್ಸವವನ್ನ ಆಚರಿಸಲಾಯಿತು. ಕಲಬುರಗಿ ನಗರದ ಜಿಮ್ಸ್ ವೈದ್ಯಕೀಯ ವಿಜ್ಞಾನಗಳ ಮಹಾವಿದ್ಯಾಲಯ ಸಂಸ್ಥೆ ಜಿಲ್ಲಾ ಆಸ್ಪತ್ರೆ ಕಲಬುರಗಿಯ ಕಾರ್ಯಾಲಯದಲ್ಲಿ ಸಂವಿಧಾನ ಶಿಲ್ಪಿ, ಮಹಾಮಾನವತಾವಾದಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೆಯ ಜನ್ಮ ದಿನಾಚರಣೆಯನ್ನು ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಶಿವಕುಮಾರ್ ಸಿ ಮತ್ತು ಜಿಲ್ಲಾ ಶಸ್ತ್ರಜ್ಞರು ಮತ್ತು ಅಧೀಕ್ಷಕರು ಡಾಕ್ಟರ್ ರುಕಿಯಾ ಹಸ್ನಾ ರಬಾ ಅವರು ಜಂಟಿಯಾಗಿ ಭಾವಚಿತ್ರಕ್ಕೆ ಭಕ್ತಿಪೂರ್ವಕವಾಗಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ನಂತರ ವೈದ್ಯಕೀಯ ಅಧೀಕ್ಷಕರು ಡಾಕ್ಟರ್ ಶಿವಕುಮಾರ್ ಸಿ ಅವರು ಮಾತನಾಡುತ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ದಲಿತರಿಗಾಗಿ ಮಾತ್ರವಲ್ಲ, ಇಡೀ ದೇಶದ ಜನರ ಹಕ್ಕುಗಳಿಗಾಗಿ ಹೋರಾಟ ನಡೆಸಿದ ಮಹಾನ್ ನಾಯಕರು ಎಂದರು. ದೇಶದ ಸಂವಿಧಾನವನ್ನು ರಚಿಸುವಲ್ಲಿ ಅವರು ಮಾಡಿದ ತ್ಯಾಗ ಅಪಾರವಾಗಿದೆ. ಹಾಗೆ ನಮ್ಮ ಇಲಾಖೆಯ ಸಿಬ್ಬಂದಿಗಳು ಯಾರೇ ಆಗಲಿ ದೀನ ದಲಿತರು ಅನ್ನದೆ ಯಾರಿಗೆ ನಮ್ಮ ಸಹಾಯ ಬೇಕು ಅವರ ಕೈ ಹಿಡಿದು ಸಹಾಯ ಮಾಡಬೇಕು. ಸಂವಿಧಾನದ ಅರಿವು ಎಲ್ಲರಲ್ಲಿ ಈ ಭಾವನೆ ಮೂಡಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಕಾಮನ್ ಲೆವೆಲ್ ತರಬೇಕು ಅಂತಂತ ಆ ಭಾವನೆಯಿಂದ ಅದು ಮಾಡಿರೋದು. ಅದು ಇಷ್ಟು ವರ್ಷ ಆದ್ರೂ ಇನ್ನಾದ ಆಗಿಲ್ಲ ಅಂತ ಅನಿಸ್ತದೆ. ಅದಕ್ಕೆ ನಾವು ಗೌರ್ಮೆಂಟ್ ಸರ್ವಿಸ್ನಲ್ಲಿದ್ದು ಇದೊಂದು ದೊಡ್ಡ ಅವಕಾಶ ನಮಗಿದ್ದಾರೆ. ದೀನ್ ದಲಿತರು ಅಂತಂದ್ರೆ ಗೋರ್ ಗರೀಬ್ರು, ಯಾರಿಗೆ ಸಹಾಯ ಬೇಕು ಅಂಥವ್ರು ದೀನ್ ದಲಿತರು. ಅದಕ್ಕೆ ಬಿಟ್ಟು ಬೇರೆದು ಯಾವುದೂ ಏನಲ್ಲ. ಅಂಥವ್ರಿಗೆ ಕೈ ಹಿಡಿದು ಸಹಾಯ ಮಾಡುವಂಥದ್ದು ನಾವು ಗೌರ್ಮೆಂಟ್ ಸರ್ವಿಸಲ್ಲಿದ್ದು ನಮಗೊಂದು ದೊಡ್ಡ ಅವಕಾಶ ಇದೆ. ಅದು ಈ ಅವಕಾಶನ ನಾವು ಎಷ್ಟು ಮಟ್ಟಿಗೆ ಅದಕ್ಕೆ ಉಪಯೋಗ ಮಾಡಿ ಜನರಿಗೆ ಸಹಾಯ ಮಾಡ್ಬೋದು ಅದು ನಾವು ನೋಡ್ಕೊಂಡು ಪ್ರಯತ್ನ ಪಡ್ತಾ ಇದ್ದೀವಿ. ಅದು ನಾವು ನಿತ್ಯ ಜೀವನದಲ್ಲಿ ಈ ಅವಕಾಶ ನಮಗೇನು ಬಂದಿದೆ ಅದು ನಾವು ಸತ್ಯ ಅಂತ ತಿಳ್ಕೊಂಡು ನಾವು ದಿನ ನಮ್ಮ ಡೈಲಿ ವರ್ಕ್ ಪ್ಲೇಸಲ್ಲೇ ನಾವು ಇದೆಲ್ಲ ಕೆಲಸ ಮಾಡೋ ಸ್ಥಳದಲ್ಲಿ ಎಲ್ಲರಿಗೂ ನಾವು ಸಹಾಯ ಮಾಡಿದರೆ ಅವ್ರು ಹೇಳಿದ್ದು ಬರೆದಿದ್ದು ನಾವು ನಡ್ಕೊಂಡಂಗೆ. ಸೊ ಆ ನಿಟ್ಟಿನಾಗ ಆ ಸೋಷಿಯಲ್ ಈಕ್ವಾಲಿಟಿ ಅಂತ ಅನ್ನೋದು ನಾವೆಲ್ಲರೂ ನಂಬಿ
ನಾವು ಯಾರಿಗೆ ಅದರದ ಅವಶ್ಯಕತೆ ಇರುತ್ತೋ ಅದನ್ನ ಅವ್ರಿಗೆ ಸಹಾಯ ಮಾಡುವಂಥದ್ದು ನಮ್ದು ಒಂದು ಕರ್ಮ ಕಾರ್ಯ ಇರ್ಬೇಕಂತ ಅನಿಸ್ತದೆ. ಸೊ ಆ ಕಾರ್ಯ ನಾವೆಲ್ಲರೂ ಮಾಡ್ತಾ ಇದ್ವಿ, ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ನಾವು ಮಾಡಬೇಕು ಅಂತಂತ ನಮ್ಮೆಲ್ಲರಿಗೆ ಒಂದು ಪ್ರಾರ್ಥನೆ, ಬೇಡಿಕೆ. ಆ್ಯಂಡ್ ಈ ದಿನಾಚರಣೆ ಮಾಡೋದು ಕಾರಣ ಮೇನ್ ಇದೆ. ಎಲ್ಲರೂ ಯಾರು ಏನೋ ಕಾನ್ಸ್ಟಿಟ್ಯೂಷನ್ ಓದಿಲ್ಲ, ಏನೂ ಇಲ್ಲ, ಒಂದು ಫ್ರೇಮ್ ಹಚ್ಕೊಂಡು ಏನೋ ಒಂದು ಪ್ರಿಯಾಂಬಲ್ ಅಂತ ಅಷ್ಟೇ ಇಟ್ಕೊಂಡಿದ್ದೀವಿ. ಬಟ್ ಒಟ್ಟಾರೆ ದೊಡ್ಡ ವಿಚಾರ ಏನಂತಂದರೆ ಒಬ್ರಿಗೊಬ್ರು ಸಹಾಯ ಮಾಡಿ ಎಲ್ಲರಿಗೆ ಅನುಕೂಲ ಆಗಬೇಕು, ಯಾರು ಕೀಳಲ್ಲ ಯಾರು ಮೇಲಲ್ಲ ಅಂತ. ಅದು ಭೇದ ಭಾವ ಯಾರಲ್ಲೂ ಇರಬಾರ್ದು. ಇದು ಈ ದಿವಸ ನಾವೆಲ್ಲರೂ ಈ ವಿಚಾರ ನಮ್ಮದು ಸಂಸ್ಥೆಯಲ್ಲಿ ನಾವು ಒಂದು ಸರ್ಕಾರಿ ಅಧಿಕಾರಿ ಅಥವಾ ಸರ್ಕಾರಿ ನೌಕರದಾರರಾಗಿ ನಾವೆಲ್ಲರಿಗೂ ಒಂದು ಸಹಾಯ ಮಾಡುವಂಥದ್ದು ಒಂದು ಅವಕಾಶ ಕೊಟ್ಟಿದ್ದಾರೆ. ನಂತರ ಜಿಲ್ಲಾ ಶಸ್ತ್ರಜ್ಞರು ಮತ್ತು ಅಧೀಕ್ಷಕರು ಡಾಕ್ಟರ್ ರುಕಿಯಾ ಅಸ್ನಾರಬಾ ಅವರು ಮಾತನಾಡುತ್ತಾ, ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಹಾಗೆ ಸಮಾನತೆಯ ಬಗ್ಗೆ ಜನರಲ್ಲಿ ಸಂವಿಧಾನ ರಚಿಸಲು ಅವರು ಸಮಾಜಕ್ಕೆ ಸಮಾನತೆಯ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಜೀವನದಲ್ಲಿ ಯಾವ ರೀತಿಯ ಪ್ರಾಮುಖ್ಯತೆ ಕೊಡಬೇಕು ಎಂದು ಸಂವಿಧಾನ ರಚಿಸಿದ ಮಹಾನ್ ವ್ಯಕ್ತಿ ಎಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಮಾರ್ಗದರ್ಶನ ಎಂದರು. ನಿಮ್ಮೆಲ್ಲರಿಗೆ ಗೊತ್ತಿದೆ ಅವ್ರದ್ದು ಮಹಾನ್ ಕೆಲಸದಕ್ಕೆ ಅವ್ರದ್ದು ಇಷ್ಟು ಇವತ್ತು ನಾವು ಅವ್ರ ಹೆಸರನ್ನೇ ಬಿಟ್ಕೊತೀವಿ. ಎಷ್ಟು ವರ್ಷ ಆಯ್ತು, 135ನೇ ವರ್ಷದಿಂದ ನಾವು ಇದಕ್ಕೆ ನೆನಪು ಮಾಡ್ತೀವಿ. ಯಾಕಂದ್ರೆ ಅಷ್ಟು ದೊಡ್ಡ ಕೆಲಸ ಮಾಡಿದವರು ಅವರು. ಅಂದ್ರೆ ಕೆಲಸ ಇಂಪಾರ್ಟೆಂಟ್ ಅದ, ಮನುಷ್ಯರು ಇಂಪಾರ್ಟೆಂಟ್ ಇಲ್ಲ. ಕೆಲಸ ಎಷ್ಟು ಮಾಡ್ತೀವಿ ಅಷ್ಟು ಮನುಷ್ಯರು ಫೇಮಸ್ ಆಗ್ತಾರೆ. ಅದೇ ನಾವು ಸ್ಟ್ರಾಂಗ್ ಆಗಿ ನಾವು ಏನ್ ಹೇಳ್ತಾರೆ ಅದು ಸಾಲಿಡ್ ಕೆಲಸ ಮಾಡಬೇಕು. ಅವರಿಗೆ ಒಂದು ಇಂಪಾರ್ಟೆಂಟ್ ಡ್ಯೂಟಿ ಸಂವಿಧಾನ ರಚಿಸೋದು ಡ್ಯೂಟಿ ಹಚ್ಚಿದ್ರೆ ಅವರು ಎಷ್ಟು ಸಿನ್ಸಿಯರ್ ಆಗಿ ಅಷ್ಟು ಮಾನವೀಯತೆ ಅಂದ್ರೆ ಎಲ್ಲ ಸೆಕ್ಟರ್ಸ್ ಸೊಸೈಟಿದು ಎಲ್ಲ ಸೆಕ್ಟರ್ಸಿಗೆ ತಲೆಯಾಗ ಅವರಿಗೆ ಇಂಪಾರ್ಟೆನ್ಸ್ ಕೊಟ್ಟು ಅವರಿಗೆ ಈಕ್ವಾಲಿಟಿ ಬರಬೇಕು ಅಂತ ಅಷ್ಟು ಹಾರ್ಡ್ ವರ್ಕ್ ಮಾಡಿ ಅಷ್ಟು ಸಿನ್ಸಿಯಾರಿಟಿ ಆಗಿ ಡ್ಯೂಟಿ ಮಾಡಬೇಕು. ಇವತ್ತು ನಾವು ಅವ್ರ ಜಯಂತಿ ಆಚರಿಸಿದ್ರೆ ಅವ್ರೆಲ್ಲ ಸಿದ್ಧಾಂತಗಳನ್ನು ನಾವು ಒಪ್ಕೋಬೇಕು. ನಾವು ಅದು ನಮ್ಮ ಜೀವನದಲ್ಲಿ ಹಾಗೆ ನಾವು ನಡೆಸಬೇಕು ಅಂತ ದಿನ ನಾವು ನೋಡ್ತೀವಿ, ಪ್ರಿಯಾಂಬಲ್ ನೋಡ್ತೀವಿ, ಅಲ್ಲಿ ದಿನ ಇಟ್ ಈಸ್ ಕಾನ್ಸ್ಟಿಟ್ಯೂಷನ್ ಅಷ್ಟು ಇಂಪಾರ್ಟೆಂಟ್, ಅಷ್ಟು ರೆಸ್ಪಾನ್ಸಿಬಲ್ ಅಷ್ಟು ವರ್ಡ್ಸ್ ಅದು ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ ಅಷ್ಟು ಡೆಪ್ತ್ ಅಲ್ಲಿ ಅವರು ಸ್ಟಡಿ ಮಾಡಿ ಇದು ನಮ್ಗೆಲ್ಲ ಸೊಸೈಟಿಗೆ ಒಳ್ಳೇದು ಬರ್ಬೇಕಂತ ಹಾರ್ಡ್ ವರ್ಕ್ ಮಾಡಿದಾರ. ಅದಕ್ಕೆ ಈ ಜಯಂತಿ ಆಚರಿಸಿದಂದ್ರೆ ನಮ್ಗೆ ಭಾಳ ಖುಷಿ ಆಗ್ತದ. ನಾವು ಅದಕ್ಕೆ ಒಪ್ಕೋಬೇಕು, ಎಲ್ಲ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ನಾವು ಮಾಡಿ ಮುಂದುವರಿಸಬೇಕು ಅಂತ ಒಂದು ಆಸೆಯಿಂದ. ಪ್ರಮುಖರಾದ ಸ್ಥಾನಿಕ ವೈದ್ಯಾಧಿಕಾರಿಗಳು, ಜಿಮ್ಸ್ ಆಸ್ಪತ್ರೆಯ ಡಾಕ್ಟರ್ ಓಂ ಪ್ರಕಾಶ್ ಅಂಬೂರೆ, ಡಾಕ್ಟರ್ ಶಾಲಿನಿ ಸಜ್ಜನ ಶೆಟ್ಟಿ, ಹಿರಿಯ ವೈದ್ಯಾಧಿಕಾರಿಗಳು ಡಾಕ್ಟರ್ ಪ್ರತಿಭಾ, ಸಹಾಯಕ ಆಡಳಿತ ಅಧಿಕಾರಿಗಳು ಶ್ರೀ ವೀರಣ್ಣ ಶಿವಪುರ್, ಜಿಲ್ಲಾ ಮಕ್ಕಳ ಆರೋಗ್ಯ ಸಮಾಲೋಚಕರಾದ ಮಂಜುನಾಥ್ ಕಂಬಾಳಿಮಠ್, ಮನೋಸಾಮಾಜಿಕ ತಜ್ಞರು ಬಾಳಪ್ಪ ಚಿಂಚನಸೂರ್, ಕ್ಲಿನಿಕಲ್ ಸೈಕಾಲಜಿಸ್ಟ್ ಕೇದಾರ್, ಶರಣು ಸುಂಬಡ್, ರಾಚಪ್ಪ ಬಿಸಗೊಂಡ್, ಪಾರ್ವತಿ ಭೀಮರಾವ್, ಸುರೇಖಾ ದಿವಾಟಗಿ, ಕಚೇರಿಯ ಸಿಬ್ಬಂದಿ ವರ್ಗದವರು ಇನ್ನಿತರರು ಸಂವಿಧಾನ ನಿರ್ಮಾಣದ ಕೊಡುಗೆಗಳನ್ನು ಸ್ಮರಿಸುತ್ತಾ ಕಾರ್ಯಕ್ರಮವನ್ನು ಶಿಸ್ತಿನೊಂದಿಗೆ ಯಶಸ್ವಿಯಾಗಿ ನೆರವೇರಿಸಲಾಯಿತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness. ಬೀದರ್ ಮಾದರಿಯ ಸೊಸೈಟಿ ಪ್ರಾರಂಭಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರಿಗೆ ಕಳೆದ ವರ್ಷ ಸರ್ಕಾರ ನಿಗದಿಪಡಿಸಿದ 25,714 ರೂಪಾಯಿ ಕೊಡಲು ಮತ್ತು ಬೀದರ್ ಮಾದರಿಯ ಸೊಸೈಟಿ ಪ್ರಾರಂಭಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು.
ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಉಪಾಧ್ಯಕ್ಷರಾದ ಮೇಘರಾಜ್ ಕಠಾರೆ, ಜಂಟಿ ಕಾರ್ಯದರ್ಶಿಗಳಾದ ಪರಶುರಾಮ್ ಹಡಗಿಲ್, ಜಿಲ್ಲಾ ಕಾರ್ಯದರ್ಶಿ ಮೊಹಮ್ಮದ್ ಜಮೀರುದ್ದೀನ್ ಬಾಬಾ, ಆಳಂದ ತಾಲೂಕಾ ಅಧ್ಯಕ್ಷರಾದ ನಾಗರತ್ನ ಮದನ್ಕರ್, ಸೇಡಂ ಕಾರ್ಯದರ್ಶಿ ಶಿವರಾಜ್ ಅಡಕಿ, ಸೇಡಂ ತಾಲೂಕಾ ಅಧ್ಯಕ್ಷರಾದ ನರಸಮ್ಮ ಕೊಡಂಪಳ್ಳಿ, ಜಿಲ್ಲಾಧ್ಯಕ್ಷರಾದ ಕಲ್ಯಾಣಿ ಪೂಜಾರಿ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರವು ಕಳೆದ ವರ್ಷ ಹೊರಗುತ್ತಿಗೆ ನೌಕರರ ಹೋರಾಟ ನಡೆದಾಗ ಕನಿಷ್ಠ ವೇತನ 25,714 ರೂಪಾಯಿ ನಾವು ಕೊಡ್ತೇವಂತ ಘೋಷಣೆ ಮಾಡಿದಕ್ಕೆ ನಾವು ವಿಜಯೋತ್ಸವನೂ ಕೂಡ ಮಾಡಿದೆವು. ಆದರೆ ಇವತ್ತು ಸರ್ಕಾರ ಕಳೆದ 1 ವರ್ಷ ಹಿಡಿದ ಅದು ಮಿನಿಮಮ್ ವೇಜ್ ಜಾರಿನೇ ಮಾಡಿಲ್ಲ, ವಾರದ ರಜೆ ಘೋಷಣೆ ಮಾಡಿಲ್ಲ, ಬೀದರ್ ಮಾದರಿ ಸೊಸೈಟಿ ಪ್ರಾರಂಭ ಮಾಡ್ತೇವೆ ಅಂತೇಳಿ ಇಲ್ಲಿವರೆಗೆ ಸೊಸೈಟಿ ಮಾಡಿಲ್ಲ. ಅವ್ರೇನೋ ಏಜೆನ್ಸಿಗಳೆಲ್ಲ ಕೋರ್ಟಿಗೆ ಹೋಗ್ಯಾರ, ಅಪೀಲ್ ಹೋಗ್ಯಾರ ಅಂತೇಳಿ ಇವತ್ತು ಅದು ನೆಪ ಒಡ್ಡಿ ಮುಂದೊಡ್ಡ್ಯಾರ. ಅದಕ್ಕೆ ಇವತ್ತು ನಮ್ಮ ಹಾಸ್ಟೆಲ್ ನೌಕರರಿಗೆ ಪ್ರಮುಖ ಬೇಡಿಕೆ ಮಿನಿಮಮ್ ವೇಜ್ ಜಾರಿ ಮಾಡಬೇಕು, ವಾರಕ್ಕೊಂದು ರಜೆ ಕಂಪಲ್ಸರಿ ಕೊಡಬೇಕು. ನೌಕರರಿಗೆ ರಜನೇ ಇಲ್ಲ. ಒಂದು ಕಡೆ ಸಿಬ್ಬಂದಿ ಕಡಿತ ಮಾಡ್ಯಾರ ಮತ್ತು ರಜೆನೂ ಕೊಡ್ತಾ ಇಲ್ಲ. ಸಿಬ್ಬಂದಿ ಕಡಿತ ಮಾಡಿದ್ದು ವಾಪಸ್ ತೊಗೋಬೇಕು. ಕನಿಷ್ಠ ಹಿಂದಿಗೇನು ಪದ್ಧತಿ ಇತ್ತು, ಈ 50 ಮಕ್ಕಳಿಗೆ 3 ಜನ ಅಡಿಗೆಯವ್ರು ಇರ್ತಿರು, ಅದೇ ರೀತಿ ಈಗಲೂ ಕೂಡ ಅದೇ ಸಿಸ್ಟಮ್ದಾಗ ತೋಲಿ. 2018ರಿಂದ ಪ್ರಾರಂಭದ ಕ್ರೈಸ್ ವಸತಿ ನಿಲಯಗಳಲ್ಲಿ 7 ಜನ ಅಲ್ಲಿ ಸಿಬ್ಬಂದಿ ಕೊಟ್ಟರು. ಹಳಿದೆಲ್ಲ ಹಾಸ್ಟೆಲ್ಗಳಿಗೆ 11 ಜನ ಸಿಬ್ಬಂದಿ ಇದ್ದಾರೆ, 4 ಜನ ಕಡಿಮೆ ಮಾಡ್ಯಾರ. ಅಂದ್ರೇನು ದೊಡ್ಡ ಬಿಲ್ಡಿಂಗ್ ಸ್ವಚ್ಛತೆ ಮಾಡೋದು ಮತ್ತೊಂದು ಎಲ್ಲ ಕೆಲಸನೂ ಕೂಡ ಅಲ್ಲಿ ಕೆಲಸ ಭಾಳಷ್ಟಿದ್ದು ಸಿಬ್ಬಂದಿ ಕಡಿತ ಮಾಡಿದಕ್ಕೆ ಕೆಲಸದ ಹೊರೆ ಹೆಚ್ಚಾಗಿ ನಮ್ಮ ಅಡಿಗೆಯವರಿಗೆಲ್ಲ ಆರೋಗ್ಯ ಕೆಟ್ಟು ದವಾಖಾನೆಗೆ ಹೋಗಿಬಿಡೋ ಪರಿಸ್ಥಿತಿ ಬಂದದ್ದು. ಅದಕ್ಕಾಗಿ ನಾವು ಕೂಡಲೇ ವಾರದ ರಜೆನೂ ಕಡ್ಡಾಯವಾಗಿ ಕೊಡಬೇಕು, ಮಿನಿಮಮ್ ವೇಜ್ ಜಾರಿ ಮಾಡಬೇಕು ಮತ್ತು ಬೀದರ್ ಮಾದರಿ ಸೊಸೈಟಿ ಪ್ರಾರಂಭ ಮಾಡಿರಿ ಅಂಥೇಳಿ ಈ ಹೋರಾಟದ ಮೂಲಕ ಮಾನ್ಯ ಮುಖ್ಯಮಂತ್ರಿಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಕೂಡಲೇ ಸರ್ಕಾರ ಎಚ್ಚೆತ್ತು ಈ ನೌಕರರ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ಈಡೇರಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಏಪ್ರಿಲ್ 18ರಂದು ಕೊಡದೂರಿನ ಶ್ರೀ ಕಂಠಿ ಬಸವೇಶ್ವರ ಹಾಗೂ ಶ್ರೀ ಮರಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುವುದು ಎಂದು ಕಂಠಿ ಬಸವೇಶ್ವರ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ಭೀಮಾಶಂಕರ್ ಮಾಲಿ ಪಾಟೀಲ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಏಪ್ರಿಲ್ 18ರಂದು ಕೊಡದೂರಿನ ಶ್ರೀ ಕಂಠಿ ಬಸವೇಶ್ವರ ಹಾಗೂ ಆದಿಶಕ್ತಿ ಮರಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭವಾಗುತ್ತದೆ ಎಂದು ಕಂಠಿ ಬಸವೇಶ್ವರ ಜಾತ್ರೆ ಸಮಿತಿಯ ಅಧ್ಯಕ್ಷರಾದ ಭೀಮಾಶಂಕರ್ ಮಾಲಿ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಆದಿಶಕ್ತಿ ಮರಗಮ್ಮ ದೇವಿ ಜಾತ್ರಾ ಸಮಿತಿಯ ಅಧ್ಯಕ್ಷರಾದ ನಾಗರಾಜ ಚಿನ್ನ, ನಾಗಣ್ಣ ಪೇಚೆಟ್ಟಿ, ಕಾರ್ಯದರ್ಶಿ ಸಿದ್ದನಗೌಡ ಪೊಲೀಸ್ ಪಾಟೀಲ್, ಗಣಪತಿ ಹಾಳ್ಕಾಯಿ, ನಾಗೇಂದ್ರ ಚಿಂದಿ, ಶರಣು ಮಜ್ಜಿಗೆ, ಆನಂದ್ ಮಂಗೋಂಡ್, ಅವಿನಾಶ್ ಕೊಡದೂರ್, ರಮೇಶ್ ಜನಗೊಂಡ್, ಶರಣು ಚಂದ, ಮುರುಘೇಂದ್ರ ಮಠಪತಿ, ಮಂಜುನಾಥ್ ನಾಟಿಕಾರ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಆಡಳಿತ ಮಂಡಳಿಯ ಸದಸ್ಯರಾದ ನಾಗರಾಜ್ ಗದ್ದಿ ಕೊಡದೂರ್ ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೊಡದೂರು ಕಂಠಿ ಬಸವೇಶ್ವರ ಜಾತ್ರಾ ಹಾಗೂ ಮರಗಮ್ಮ ದೇವಿ ಮೆರವಣಿಗೆ ಇರುತ್ತದೆ. ಈ ಥರ ಸವಿವರವಾಗಿ ಇರುತ್ತದೆ. 18ನೇ ತಾರೀಕಿನಿಂದ ನಮ್ಮದು ಜಾತ್ರಾದ್ದು ಇದು ಸ್ಟಾರ್ಟ್ ಆಗುತ್ತೆ. 18ನೇ ತಾರೀಕು ಪಲ್ಲಕ್ಕಿ ಮೆರವಣಿಗೆ ಡೈಲಿ ಸಾಯಂಕಾಲ 6:30ರಿಂದ 9 ಗಂಟೆವರೆಗೆ ಪಲ್ಲಕ್ಕಿ ಮೆರವಣಿಗೆ ಇರುತ್ತೆ. ನಂತರ 29ನೇ ತಾರೀಕು ಪ್ರಸಾದ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಪ್ರಸಾದ ವ್ಯವಸ್ಥೆ. ನಂತರ 22ನೇ ತಾರೀಕು ಮುಂಜಾನೆ ಅಗ್ನಿ ಪೂಜೆ, ಅಗ್ನಿ ಪ್ರವೇಶ ಮತ್ತು ಸಾಯಂಕಾಲ 6:30 ಗಂಟೆಗೆ ರಥೋತ್ಸವ ಇರುತ್ತದೆ. 22ನೇ ತಾರೀಕು ನಮ್ಮ ಮರಗಮ್ಮ ದೇವಿಯ 3 ವರ್ಷಕ್ಕೊಮ್ಮೆ ಮಾಡತಕ್ಕಂಥ ಪ್ರತಿ 3 ವರ್ಷಕ್ಕೊಮ್ಮೆ ಮಾಡ್ತೀವಿ. ಆ ಗೊಂಬಿ ಮೆರವಣಿಗೆ 6:30ರಿಂದ ಸಾಯಂಕಾಲ ರಾತ್ರಿ 11 ಗಂಟೆವರೆಗೆ ಗೊಂಬಿ ಮೆರವಣಿಗೆ ಜರುಗುತ್ತೆ. 23ನೇ ತಾರೀಕು ದೇವಿ ಮೆರವಣಿಗೆ ಗುರುವಾರ 6:30ರಿಂದ ರಾತ್ರಿ 11 ಗಂಟೆವರೆಗೆ. ಹಾಗಾಗಿ ನಮ್ಮ ಹತ್ರ ಜನರು ಭಾಳಷ್ಟು ಲಕ್ಷ 2 ಲಕ್ಷ ಸೇರ್ತಕ್ಕಂಥ ಜನ ಸಂಖ್ಯೆ. ಹಾಗಾಗಿ ಎಲ್ಲ ನಮ್ಮ ಹೊರ ರಾಜ್ಯದಿಂದ ಮತ್ತು ಹೊರ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ, ಬೇರೆ ಬೇರೆ ನಮ್ಮ ಸುತ್ತಮುತ್ತ ಹಳ್ಳಿಗಳಿಂದ ಭಾಳಷ್ಟು ಜನರು ಬರುವ ನಿರೀಕ್ಷೆ ಅದ. ಹಾಗಾಗಿ ತಾವೆಲ್ಲರೂ ಸ್ವಲ್ಪ ಎಲ್ಲ ಕಡೆ ನಮ್ಮದು ಇದರದ್ದು ಜಾತ್ರಾ ಸಮಿತಿದು ಪ್ರಚಾರ ಮಾಡಿ ನಮ್ಗೆ ಹೆಚ್ಚಿನ
ಸ್ವಲ್ಪ ಇನ್ನೂ ಪರವಾಗಿ ಮಾಡಿಕೊಡ್ಬೇಕಂತ ಮನವಿ. ರಾಘವೇಂದ್ರ ಹಿಟ್ನಾಳ್ ಅವರನ್ನು ರಾಜ್ಯ ಸಚಿವರನ್ನಾಗಿ ನೇಮಕ ಮಾಡುವಂತೆ ಶ್ರೀ ಕನಕ ಯುವ ಸೇನೆ ಸಂಘದ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ರಾಘವೇಂದ್ರ ಹಿಟ್ನಾಳ್ ಅವರನ್ನು ರಾಜ್ಯ ಸಚಿವರನ್ನಾಗಿ ನೇಮಕ ಮಾಡಲು ಶ್ರೀ ಕನಕ ಯುವ ಸೇನೆ ಸಂಘ ಕಲಬುರಗಿ ಹಾಗೂ ಕಲ್ಯಾಣ ಕರ್ನಾಟಕ ವಿಭಾಗ ಕುರುಬ ಸಮಾಜದ ಪ್ರಮುಖರ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಅಧ್ಯಕ್ಷರಾದ ಪ್ರಕಾಶ್ ಕುರ್ನಳ್ಳಿ, ನಂದಿಕೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಪೂಜಾರ್, ಕುರುಬ ಸಮಾಜದ ರಾಜ್ಯ ನಿರ್ದೇಶಕರಾದ ಮಲ್ಲಿಕಾರ್ಜುನ್ ಭಂಕೂರ್, ಕುರುಬ ಸಮಾಜದ ಮಾಜಿ ರಾಜ್ಯ ಯುವ ಘಟಕ ಅಧ್ಯಕ್ಷರಾದ ಭಗವಂತರಾಯ ಪಾಟೀಲ್, ಕಲಬುರಗಿಯ ಕುರುಬ ಸಮಾಜದ ಮಹಿಳಾ ಘಟಕದ ಅಧ್ಯಕ್ಷರಾದ ನಿರ್ಮಲಾ ಬರಗಾಲಿ, ಕಲಬುರಗಿ ಜಿಲ್ಲಾ ಯುವ ಘಟಕದ ಕಾರ್ಯಾಧ್ಯಕ್ಷರಾದ ಸಿದ್ದು ಪೂಜಾರಿ, ಕಲಬುರಗಿಯ ರೈತ ಸಂಘ ಸೇನೆಯ ಕಲ್ಯಾಣ ಕರ್ನಾಟಕ ಕಾರ್ಯಾಧ್ಯಕ್ಷರಾದ ಭೂತಾಳಿ ಕರಗೊಂಡ್, ಕಾಂಗ್ರೆಸ್ನ ಯುವ ಮುಖಂಡರಾದ ಜಟ್ಟೆಪ್ಪ ಪೂಜಾರಿ, ಮಣೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಬೀರಣ್ಣ ಬೆನಕನಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಅಂದರೆ ನಮ್ಗೆ ಗೊತ್ತಿದ್ದ ಹಾಗೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಸರ್ಕಾರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೈಕಮಾಂಡ್ನಿಂದ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕಂತ ಒಂದು ಎಲ್ಲೋ ಒಂದು ಕಡೆ ಕೂಗು ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿರುವ ಎಲ್ಲ ಶಾಸಕರು ಮಂತ್ರಿಗಳು ಮಂತ್ರಿ ಆಗಬೇಕನ್ನೋ ಆಸೆಯಿಂದ ಎಲ್ಲರೂ ತಮ್ಮ ತಮ್ಮ ನಾಯಕರಿಂದ ರಿಕ್ವೈಂಡ್ ಮಾಡಿಕೊಂಡು ಎಲ್ಲರೂ ದಿಲ್ಲಿ ಹೋಗ್ತಾ ಇದ್ದಾರೆ. ಈ ಗುಲ್ಬರ್ಗ ವಿಭಾಗದ ನಮ್ಮದೇನು ಕೋರಿಕೆ ಏನಂದರೆ, ಈ ಭಾಗದಲ್ಲಿ ಕುರುಬ ಸಮಾಜದ ಯಾವುದೇ ಶಾಸಕರು ಇರೋದಿಲ್ಲ. ಇದರಿಂದ ಕೊಪ್ಪಳವರೆಗೂ ಒಬ್ಬರೇ ಒಬ್ಬರು ಶಾಸಕರಿದ್ದಾರೆ, ರಾಘವೇಂದ್ರ ಹಿಟ್ನಾಳ್ ಸರ್ ಅವರು. ನಾವು ಸಾಕಷ್ಟು ಸಲ ಪಕ್ಷದಲ್ಲಿ ಇದ್ದುಕೊಂಡು ನಮ್ಮ ಮುಖಂಡರೆಲ್ಲ ಕೇಳ್ಕೊಂಡಾಗ ಏನೇನು ಅವಕಾಶಗಳಿದ್ದಾಗ ಕೇಳಿದಾಗ ಯಾವ ಅವಕಾಶಗಳು ಕೂಡ ನಮಗೂ ಸಿಕ್ಕಿಲ್ಲ. ಮುಂದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಪ್ರಚಾರ ಮಾಡುವಾಗ ಕೂಡ ಒಂದು ಬೋರ್ಡ್ ಅಧ್ಯಕ್ಷ ರಾಜ್ಯದ್ದು ಹಾಗೂ MLC ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದರು. ಇಲ್ಲಿವರೆಗೂ ಕೂಡ ಅದು ನೆರವೇರಿರುವುದಿಲ್ಲ. ಮತ್ತು ಈ ಭಾಗದಲ್ಲಿ MLC ಮಾಡಬೇಕನ್ನೋ ಕೂಗು ಸುಮಾರು ವರ್ಷಗಳಿಂದ ಬರ್ತಾ ಇದೆ. ಮಮತಾ ಕಂದಕೂರು ಆಗೋಕ್ಕಿಂತ ಮುಂಚೆ ಇಲ್ಲಿವರೆಗೂ ಈ ಭಾಗದ ಈ ಸಮಾಜಕ್ಕೆ ಯಾವುದೇ ಪ್ರಾತಿನಿಧ್ಯ ಸಿಕ್ಕಿರೋದಿಲ್ಲ. ಮೊನ್ನೆ ಬೋರ್ಡ್ ಅಧ್ಯಕ್ಷ ಆಗುವಾಗ ದೇವೇಂದ್ರ ಕುಮಾರ್ ಒಬ್ಬರನ್ನ ಕುರಿ ಮಂಡಳಿ ಅಧ್ಯಕ್ಷನಾಗಿ ಮಾಡಿದ್ದಾರೆ. ತದನಂತರ ಎಲೆಕ್ಷನ್ನಲ್ಲಿ ಕೂಡ ಇನ್ನೊಂದು ಬೋರ್ಡು ಇನ್ನೊಂದು MLC ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿರ್ತಾರೆ. ಅದು ಇನ್ನೂವರೆಗೂ ಹಿಡಿಯೋದಿಲ್ಲ. ಇವಾಗ ಈ ಮಂತ್ರಿಮಂಡಲದ ವಿಸ್ತರಣೆ ಬಗ್ಗೆ ಚರ್ಚೆ ನಡೀತಾ ಇದೆ. ಬೀದರಿಂದ ಕೊಪ್ಪಳವರೆಗೂ ಇರೋದು ಒಬ್ಬರೇ ಒಬ್ಬರು ಶಾಸಕರು ರಾಘವೇಂದ್ರ ಹಿಟ್ನಾಳ್ ಸರ್. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ವತಿಯಿಂದ ಇಂದು 893ನೆಯ ಬಸವ ಜಯಂತಿ ಆಚರಣೆಯ ಕುರಿತು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರು ವತಿಯಿಂದ 893ನೆಯ ಬಸವ ಜಯಂತಿ ಉತ್ಸವದ ಕುರಿತು ಇಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯ ಸಂಚಾಲಕರಾದ ಅರ್ಜುನ್ ಭದ್ರೆ, ಜಿಲ್ಲಾ ಸಂಘಟನಾ ಸಂಚಾಲಕರಾದ ಮಲ್ಲಿಕಾರ್ಜುನ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಯಂತಿ ಆಚರಣೆ ಮಾಡ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಕಲಬುರಗಿಯಲ್ಲಿಯೂ ಕೂಡ ಆಳಂದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಮಾನ್ಯ BR ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಬಸವಣ್ಣನ ಜಯಂತಿ ಅತಿ ವಿಜೃಂಭಣೆಯಿಂದ ಇಲ್ಲಿ ನಡೆಯುತ್ತಿದೆ. ಆ ಒಂದು ಜಯಂತಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಅದರ ಬಹಿರಂಗ ಸಭೆಯಲ್ಲಿ ಮತ್ತು ಮೆರವಣಿಗೆಯಲ್ಲಿ ಸಕ್ರಿಯವಾಗಿ ಇವತ್ತು ಭಾಗವಹಿಸ್ತೇವೆ. ಮತ್ತು ದಲಿತ ಸಮುದಾಯ ಮತ್ತು ಬೇರೆ ಬೇರೆ ಸಮುದಾಯ ಕೂಡ ಇವತ್ತು ಸಾಮಾಜಿಕ ಕ್ರಾಂತಿ ಮಾಡಿರ್ತಕ್ಕಂಥ ಮಹಾನ್ ಪುರುಷರ ಬಸವಣ್ಣನ ಜಯಂತಿಯಲ್ಲಿ ಭಾಗಿಯಾಗಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಮನವಿಯನ್ನು ಮಾಡಿಕೊಳ್ಳುತ್ತಾ, ವಿಶೇಷವಾಗಿ 12ನೇ ಶತಮಾನದಲ್ಲಿ ಬಸವಾದಿ ಪ್ರಮಥರು ಮಾಡಿರ್ತಕ್ಕಂಥ ಸಾಮಾಜಿಕ ಏನು ಹೋರಾಟದ ಗುರಿ ಇತ್ತು, ಅದು ಶೋಷಿತ ವರ್ಗದ ಉದ್ಧಾರಕ್ಕಾಗಿರ್ತಕ್ಕಂಥದ್ದು.
ಮತ್ತು ಜಾತಿಯ ಸಂಕೋಲೆಗಳನ್ನು ಕಡಿದು ಹಾಕಿ ಎಲ್ಲರೂ ಸರಿಸಮಾನವಾಗಿ ಕೂಡಿ ಮಾಡಬೇಕಂತಕ್ಕಂಥ ಒಂದು ಘೋಷಣೆ ಶರಣರಾಗಿತ್ತು. ಆದರೆ ಇವತ್ತಿನ ಕೆಲವು ಬಸವಣ್ಣನ ಹೆಸರಿನ ಮೇಲೆ ಇರ್ತಕ್ಕಂಥ ಮಠಗಳು ಅಲ್ಲಿ ವರ್ಣ ವ್ಯವಸ್ಥೆಯ ನೆರಳಿನಲ್ಲಿ ಇವತ್ತು ಜಾತಿ ವರ್ಗಗಳನ್ನು ಇವತ್ತು ಘೋಷಣೆ ಮಾಡ್ತಕ್ಕಂಥ ಮಠಗಳು ಕೂಡ ಇವೆ. ವಿಶೇಷವಾಗಿ ಬಸವಣ್ಣನವರು ಧಾರ್ಮಿಕ, ಆರ್ಥಿಕ, ಸಾಮಾಜಿಕ ಮತ್ತು ಸಾಹಿತ್ಯಿಕ ಮಾಡಿರ್ತಕ್ಕಂಥ ಕ್ರಾಂತಿ ಇಡೀ ಮಾನವ ಕುಲದಲ್ಲಿ ಒಂದು ವಿಶಿಷ್ಟವಾದ ಇತಿಹಾಸವಾಗಿರ್ತಕ್ಕಂಥದ್ದು. ಬಸವಣ್ಣನವರು ಆಧ್ಯಾತ್ಮಿಕ ಮತ್ತು ಮೌಲ್ಯಯುತ ಸಮಾಜ, ಒಂದು ಸಮಾನ ಸಮಾಜ ನಿರ್ಮಾಣ ಮಾಡಲು ಅವರ ಆಶೆ ಇತ್ತು. ಅಲ್ಲಿ ವಿಶೇಷವಾಗಿ ಅಸ್ಪೃಶ್ಯರನ್ನು ಮೇಲೆತ್ತುವ ಒಂದು ವಿಶಿಷ್ಟವಾದ ಒಂದು ಪ್ರಯೋಗ ಬಸವಣ್ಣವರು ಮಾಡಿರ್ತಕ್ಕಂಥದ್ದು. ಆ ಪ್ರಯೋಗಾಲಯ ಅಂತಕ್ಕಂಥದ್ದೇ ಅನುಭವ ಮಂಟಪ. ಅನುಭವ ಮಂಟಪದಲ್ಲಿ ಎಲ್ಲ ಸಮುದಾಯದ ಎಲ್ಲ ಜಾತಿಯ ಶರಣರನ್ನು ಒಗ್ಗೂಡಿಸಿ ಇವತ್ತು ವಚನಗಳನ್ನು ಬರೆಸಿ ಇವತ್ತು ವೈದಿಕ ಶಾಹಿ ನಿಲುಗಳನ್ನು ಅದಕ್ಕೆ ಸವಾಲು ಹಾಕಿ ವಚನಗಳ ಬರೆದಿರ್ತಕ್ಕಂಥದ್ದು. ಅವು ಏನಪ್ಪ ಅಂದರೆ ಜಾತಿಯ ಸಂಕೋಲೆಗಳನ್ನು ಕಡಿದು ಹಾಕಿರ್ತಕ್ಕಂಥದ್ದು. ಜಿಡ್ಡುಗಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಏನಪ್ಪ ಅಂದರೆ ಆ ವ್ಯವಸ್ಥೆಗೆ ಧಿಕ್ಕಾರ ಹೇಳಿರ್ತಕ್ಕಂಥದ್ದು ವಚನಗಳಾಗಿರ್ತಕ್ಕಂಥದ್ದು. ಬಸವಣ್ಣನವರು ಇವತ್ತು ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿದರೂ ಕೂಡ ಅವರ ಜಾತಿಯ ಏನು ಅಸ್ಪೃಶ್ಯತೆ ಆಚರಣೆ ಮಾಡ್ತಕ್ಕಂಥದ್ದು ನೋಡಿ ಅವರ ಹಾಕಿರ್ತಕ್ಕಂಥ ಒಂದು ಜನಿವಾರವನ್ನು ಕಿತ್ತೆಸೆದು ಒಂದು ಎಲ್ಲರಿಗೆ ಸರಿಸಮಾನವಾಗಿರ್ತಕ್ಕಂಥ ಶಿವದಾನ ತೊಡಿಸಿ ಅಂಗದ ಮೇಲೆ ಲಿಂಗ ಇಟ್ಟಿರ್ತಕ್ಕಂಥವ್ರು ಎಲ್ಲರನ್ನ ಅಂತಂದ್ರೆ ಇವ ನಮ್ಮವ ಅಂತ ಹಾಕ್ಕೊಂಡು ಬಸವಣ್ಣನವರು ಇವತ್ತು ಎಲ್ಲರನ್ನು ಒಗ್ಗೂಡಿಸಿ ಇವತ್ತು ಸರಿಸಮಾನವಾಗಿರ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಬಸವಣ್ಣನವರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ ಮತ್ತು ಅರುಜೀವ ಕಲಬುರಗಿ. Welcome to Arujiva. Experience holistic wellness through Ayurveda, naturopathy, yoga, dhyan, and satsang. A state-of-the-art gym, serene wellness spaces, a refreshing swimming pool, comfortable accommodations, and a sprawling 30-acre green farm provides everything you need for your healing. Come, heal, and rediscover yourself. Arujiva, where ancient wisdom meets modern wellness.